ಎಸ್.ಸಿ. ಬಾಗಪ್ಪನ ಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಭೀಮಾ ತೀರದ ಹಂತಕನಾಗಿದ್ದ ಈತ ನಮ್ಮ ತಂದೆಯನ್ನ ಪಿಂಟ್ಯಾನೆ ಹತ್ಯೆ ಮಾಡಿದ್ದಾನೆ. ಇದು ಮಗಳ ದೂರು. ಪುತ್ರಿಯರಾದಂತಹ ಗಂಗೂಬಾಯಿ ಮತ್ತು ಇಂದ್ರಾಬಾಯಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹತ್ಯೆ ಬಗ್ಗೆ ಪಿಂಟ್ಯಾ ತನ್ನ ಸ್ಟೇಟಸ್ನಲ್ಲಿ ಹಾಕೊಂಡಿದ್ದ. ಸಹೋದರನ ಆತ್ಮಕ್ಕೆ ಶಾಂತಿ ಸಿಕ್ತು ಅಂತ ಆತ ಸ್ಟೇಟಸ್ ಹಾಕೊಂಡಿದ್ದ. ಹಾಗಾಗಿ ಪಿಂಟ್ಯಾ ಮತ್ತು ಆತನ ಸಹಚರ ಸೇರಿ ನಮ್ಮ ತಂದೆಯನ್ನ ಹತ್ಯೆ ಮಾಡಿದ್ದಾರೆ ಅನ್ನೋದು ಬಾಗಪ್ಪ ಹರಿಜನ ಮಕ್ಕಳು ಹೇಳ್ತಾ ಇರುವಂತಹ ದೂರು. ನಮ್ಮ ತಂದೆಯ ಹತ್ಯೆಗೆ ನ್ಯಾಯ ಸಿಗಲೇಬೇಕಿದೆ. ಪುತ್ರಿಯರಾದ ಗಂಗೂಬಾಯಿ ಮತ್ತು ಇಂದ್ರಾಬಾಯಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಮ್ಮಪ್ಪ ಒಳ್ಳೆಯವರಿದ್ರಿ, ನಮ್ಮಪ್ಪಗೆ ಈ ಥರ ಆಗಬಾರ್ದಾಗಿತ್ತು. ನಮ್ಮಪ್ಪ ಹಿಂಗೆ ಆದವ್ರಿಗೆ ತಕ್ಕ ಶಿಕ್ಷೆ ಕೊಡ್ರಿ ಅಂತ ಕೇಳ್ಕೊತೀನಿ ಅಷ್ಟೇ. ಮತ್ತೊಂದೇನು ಅದೇ ಪಿಂಟು ಅವ್ರು ಕೇಳ್ರಿ, ಅವ್ರ ಮೇಲೆ ಅನ್ನ. ನನ್ನ ಹೆಸರು ರಿಯಲಿ ಪ್ರಕಾಶ್ ಅದ ನೋಡಿ. ಅವಕಾಶ ಕೊಡ್ಲಿಲ್ಲ ಸೇವೆ ಮಾಡಾಕ್ರಿ ಜನ. ಅದಕ್ಕೆ ನೀವೇನ ಯಾರ್ರಿ ಅವರು ಅವರು ಹಳ್ಳೆನ ಆಗ್ಬೇಕಾಗಿತ್ರಿ. ಮೊದ್ಲಿನ ನಮ್ಮ ಅಕ್ಕನ ಗಂಡಂದ್ರಿ ಮೊದಲಿನ ವಾಗ್ದಾನ ಕೊಟ್ಟಿದ್ರಿ. ಅವ್ರ ಮೈದಾನ ಆಗ್ಬೇಕಾಗಿತ್ರಿ. ಹಿಂಗಾಗಿ ಅವ್ರವ್ರು ಏನಿತ್ತು ಅಂತ ನಮ್ಗೆ ಗೊತ್ತಿಲ್ರಿ. ಅದೇ ಅವ್ರ ಮೇಲೆ ಮತ್ತೊಂದೇನಿಲ್ಲ. ಪಿಂಟು ಅಗ್ರ ಕ್ಯಾಡ್ ಮೇಲಿನ ಕೇರಿ ಅವ್ರ ಅಣ್ಣ ಸತ್ತು 8 ತಿಂಗಳಾಯಿತು. 8 ತಿಂಗಳ ಮೇಳಕ ಈಗ ಅವ್ರ ಅಣ್ಣಗ ನಿನ್ನ ಆತ್ಮಕ್ಕೆ ಶಾಂತಿ ಸಿಕ್ತು ಅಂತಂದನು. ಆ ಆತ್ಮಕ್ಕೆ ಶಾಂತಿ ಸಿಕ್ಕದಂದ ಮೂಲಕ ನಮ್ಮ ಅಪ್ಪ ಸಹಾಯ ಕಾರಣಕ್ಕೆ ಯಾವ ಕೊಟ್ಟ ಇದಕ್ಕೆ ತೆಟಸ್ಕಿ ನಾನು ಅನುಮಾನ ಬಂದು ಅವ್ರಿಗೆ ಹೇಳಿಕೆ ಕೊಡ್ತೀನಿ. ಅನುಮಾನ ತೆಟಸ್ ಯಾಕೆ ಇಟ್ಟನು ಅವಾಗ ಇಡಬೇಕು. ನಿನ್ನ ಆತ್ಮಕ್ಕೆ ಶಾಂತಿ ಸಿಕ್ತ ಅಣ್ಣ ಆತಂದು ಇಟ್ಟನ ತೆಟಸ ಅವ. ಪಿಂಟು ಈಸ್ ದಿನ ಇಡ್ಲಾರ್ದು ತೆಟಸ ಇವತ್ತು ಯಾಕೆ ಬರಬೇಕು? 8 ತಿಂಗಳು ಆದ ಮೂಲಕ ಅದು ಮುಗಿಬೇಕಲ್ಲ. ಮುಗಿದ ಮೂಲಕ ಈಗ ಹೆಂಗೆ ಬರ್ತದು? ಇದಕ್ಕಾಗಿ ನಾನು ಹೇಳಿಕೆ ಕೊಡ್ತೀನಿ.